ಇವತ್ತಿನ ವಿಡಿಯೋದಾಗ ಮಾತಾಡೋಣ್ರಿ. ಭಾಳಷ್ಟು ಪೇಷಂಟ್ ಬಂದಿರ್ತಾರೆ, ಸರ್ ನನ್ನ ಪೆನಿಸ್ ಸೈಜ್ ಇಷ್ಟಿದೆ, ನನಗೇನಾರ ಸೆಕ್ಸ್ ಮಾಡೋ ಮುಂದೆ ಏನಾರ ಪ್ರಾಬ್ಲಮ್ ಆಗುತ್ತೆ ರೀ ಸರ್, ನಾ ಅದನ್ನ ಸ್ಯಾಟಿಸ್ಫೈ ಮಾಡ್ಬೋದಾ ನನ್ನ ಪಾರ್ಟ್ನರಿಗೆ, ಮಕ್ಕಳಾಗಕ್ಕೆ ಏನಾರ ತ್ರಾಸ ಆಗ್ತೈತೆ ಅಂದರೆ. ಸೊ ನೋಡಿರಿ, ಸೈಜ್ ನಿಮ್ದು ಇಷ್ಟೇ ಇರಲಿ ಏನು ಫರಕ್ ಬೀಳಂಗಿಲ್ಲ. ಹೆಂಗೆ ನಮ್ಮ ಮನುಷ್ಯರ ದೇಹ ಒಂದು ರೀತಿ ಇಲ್ಲ, ಮುಖ ಒಂದು ರೀತಿ ಇಲ್ಲ, ನಮ್ಮ ಪೆನಿಸ್ ಸೈಜ್ ಕೂಡ ಒಂದೇ ರೀತಿ ಇರೋಂಗಿಲ್ಲ, ಎಲ್ಲರಿಗೂ ಬೇರೆ ಬೇರೆ ಸೈಜ್ ಇರ್ತಾವ್ರಿ. ಸೊ ನಿಮ್ಗೆ ಎಷ್ಟು ಸೈಜ್ ಇದೆ ನೋಡ್ರಿ, ಅದ್ರಾಗ ನೀವು ಸೆಕ್ಸುವಲಿ ಟರ್ನ್ ಆನ್ ಆದಾಗ, ಇರೆಕ್ಷನ್ ಬಂದಾಗ ಅದು ಎಷ್ಟು ಸೈಜ್ ಆಗುತ್ತೆ ಅಷ್ಟದಾಗ ನೀವು ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ಕೋಬೋದು. ಮತ್ತು ತ್ರಾಸ್ ಏನಾಗಲ್ಲ, ಫಿಮೇಲ್ ಪಾರ್ಟ್ನರ್ ಸ್ಯಾಟಿಸ್ಫೈ ಆಗ್ತಾರೆ. ಮೇನ್ ನಾ ತಿಳಿಸ್ಕೊಟ್ಟಂಗೆ ಫಿಮೇಲ್ ಪಾರ್ಟದ್ದು ಇಲ್ಲೇ ತುದಿಯಾಕ ಸ್ಟಾರ್ಟಿಂಗ್ ತುದಿದ್ರಾಗ ಕ್ಲೈಟೋರಿಸ್ ಅಂತ ಇರ್ತೈತೆ ರೀ, ಅದಕ್ಕೆ ಚೆನ್ನಾಗಿ ರಬ್ಬ ಆತಂದ್ರೆ ಫಿಮೇಲ್ ಪಾರ್ಟ್ನರ್ ಸ್ಯಾಟಿಸ್ಫೈ ಆಗ್ತಾರೆ ರೀ. ನಿಮ್ಮದು ಸೈಜ್ಲಿ ಅಷ್ಟು ಮ್ಯಾಟ್ರ್ ಆಗಂಗಿಲ್ಲ. ನೀವು ಸೈಜ್ ಭಾಳ ದೊಡ್ಡದಿದ್ರೂ ಫಿಮೇಲಿಗೆ ತ್ರಾಸ ಇರೋದು, ಒಳಗೆ ಅವ್ರಿಗೆ ನೋವು ಉಂಟು ಮಾಡ್ಬೋದು, ನೋವು ಒಳಗೆ ತ್ರಾಸ ಮಾಡ್ಬೋದು, ಅವ್ರಿಗೆ ಏನಾರ ಮತ್ತು ಬೇರೆ ಕಂಡೀಷನ್ಸ್ ಉತ್ಪನ್ನ ಮಾಡ್ಬೋದು. ಸೊ ನೋಡಿರಿ, ನಾರ್ಮಲ್ ನಿಮ್ಮ ಡಿರೆಕ್ಷನ್ ಆದಾಗ ಎಷ್ಟು ಸೈಜ್ ಇರ್ತೈತಿ ಅದು ಸಫಿಷಿಯೆಂಟ್ ರೀ ಮಕ್ಕಳಾಗಕ್ಕೆ, ಸೆಕ್ಶುವಲ್ ಲೈಫ್ ಎಂಜಾಯ್ ಮಾಡೋಕ್ಕೆ. ಆದ್ರೆ ಬಹಳಷ್ಟು ಪುರುಷರಿಗೆ ಪ್ರಾಬ್ಲಮ್ ಏನಪ್ಪ ಅಂದರೆ, ನಿಮ್ಮದು ಇರೆಕ್ಷನ್ ಏನು ಬರ್ತೈತಿ ಒಮ್ಮೆ ಸೈಜ್ ಸೆಕ್ಶುವಲ್ ಎಕ್ಸೈಟ್ಮೆಂಟ್ ಅದ ಇರೆಕ್ಷನ್ ಏನು ಬರ್ತೈತಿ ಅದನ್ನು ಮೇಂಟೈನ್ ಮಾಡೋದು ಗೊತ್ತಿಲ್ಲ ರೀ ಭಾಳಷ್ಟು ಮಂದಿಗೆ. ಭಾಳ ಸ್ಟ್ರೆಸ್ನಾಗ ಇರ್ತಾರೆ, ನಾ ಏನು ಮಾಡ್ಬೋದು ಇಲ್ಲೋ, ಸಾಧ್ಯ ಹೌದು ಇಲ್ಲೋ, ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆದುಳು ಕೂಲ್ ಇಟ್ಕೋರಿ. ಮತ್ತು ಅದರಲ್ಲೇ ನಿಮ್ದು ಏನು ಸೈಜ್ಲೇ ಫರಕ್ ಬೀಳಂಗಿಲ್ಲ, ಏನು ನಿಮ್ದು ಏನಿಲ್ಲ, ಸೆಕ್ಶುವಲ್ ಆ್ಯಕ್ಟಿವಿಟಿ ಮಾಡಿರಿ, ಅದರಲ್ಲಿ ನಿಮ್ಗೆ ಮಕ್ಕಳಿಗೂ ಏನು ತ್ರಾಸ ಆಗಂಗಿಲ್ಲ. ಸೊ ಏನಿಲ್ಲ ನಿಮ್ಗೆ ಅದು ಆದಮೇಲೂ ಭಾಳ ಏನಾರ ತ್ರಾಸ ಆಗಕ್ಕಂತೈತಂದ್ರೆ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಕೊರಿ. ಅವ್ರು ನಿಮ್ಗೆ ಸ್ವಲ್ಪ ಒಂದು ಮೆಡಿಸಿನ್ಸ್ ಕೊಡ್ತಾರೆ, ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ಬೋದು. ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಡೀಟೇಲ್ ಆಗಿ ಹಾಕಿದ್ದೀನಿ ನನ್ನ ಚಾನಲ್ನ, ಅಲ್ಲಿ ಹೋಗಿ ನೀವು ನೋಡ್ಕೋಬೋದು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಪಡ್ಕೋಬೋದು. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.